ದಿನ ಮಿಸ್ ಮಾಡ್ಕೊಂಡಿದ್ದಾಳೆ ನನ್ನ. ಅದಕ್ಕೆ ಇವಾಗ ನಾನು ಬಂದಿರೋದಕ್ಕೆ ಫುಲ್ ಖುಷಿ ಆಗ್ಬಿಟ್ಟಿದೆ. ಕಾವೋ ಪಿಯೋ ಅಂತ ಬರ್ತಿತ್ತು. ನಿಮ್ಗಂತ ನಾನು ಎಕ್ಸ್ಪೆನ್ಸಿವ್ ಐಟಮ್ ತಗೊಬೇಕು ಅಂತ ಮೇಲೆ ಹತ್ತಿದ್ದಾನೆ ಗಾಯ್ಸ್. ಅಕ್ಕ ಸಿಕ್ಬಿಡ್ತು. Welcome back to our YouTube channel Crazy Sisters Teju and Diksha. ಆಮೇಲೆ ಇವತ್ತು ನಾವು ಬಂದ್ಬಿಟ್ಟು ರಾಮಿನಿ ತಿಂತೀವಿ. ರಾಮಿನಿ ತಿಂತೀವಂತೆ. ನಾನು ಬಂದಿದ್ದೀನಿ ಅಜ್ಜಿ ಮನೆಯಿಂದ, ಅದಕ್ಕೆ ಫುಲ್ ಖುಷಿ ಆಗ್ತಿದ್ದಾಳೆ ಇವಳು ರಾಮಿನಿ ತಿನ್ನಕ್ಕೆ. ದಿನ ಮಿಸ್ ಮಾಡ್ಕೊಂಡಿದ್ದಾಳೆ ನನ್ನ. ಅದಕ್ಕೆ ಇವಾಗ ನಾನು ಬಂದಿರೋದಕ್ಕೆ ಫುಲ್ ಖುಷಿ ಆಗ್ಬಿಟ್ಟಿದೆ. ಏನು ರಾಮಿನಿ ತಿನ್ನೋಣ? ನನ್ಗೆ ಕೋಲ್ಡ್ ಆಗ್ಬಿಟ್ಟಿದೆ. ರಾಮಿನಿ ತಿನ್ನೋಣ ಬನ್ನಿ, ಮಾಡೋಣ ರಾಮಿನಿ. ನಾವಿವತ್ತು ಈ ರಾಮಿನಿ ಮಾಡ್ತಿದ್ದೀವಿ. ರಾಮೂನ್ ಇದು ಶಿನ್ ರಾಮ್ಯೋ. ನಾವು ತುಂಬ ದಿನದಿಂದ ನಾವು ಕೊರಿಯನ್ ಅವ್ರದ್ದು ವೀಡಿಯೋಸ್ ಎಲ್ಲ ನೋಡ್ತಾ ಇದ್ದೀವಲ್ಲ, ಅದಕ್ಕೆ ನಮಗೆ ರಾಮೆನ್ ತಿನ್ಬೇಕಂತ ತುಂಬ ಆಸೆ ಆಗ್ತಿತ್ತು. ಅದಕ್ಕೆ ನಾವು ಮೊನ್ನೆ ಇದಕ್ಕೆ ಹೋಗಿದ್ವಿ, ಅದೆಷ್ಟೇನೋ ರತ್ನದೀಪ್ಗೆ ಹೋದಾಗ ಈ ರಾಮೆನ್ ತೊಗೊಂಬಂದಿದ್ವಲ್ಲ, ಅದನ್ನ ಇವಾಗ ಮಾಡ್ತೀವಿ. ಹೆಂಗೆ ಮಾಡೋದಂತ ನಮಗೂ ಗೊತ್ತಿಲ್ಲ. ಅಲ್ಲಿ ನೋಡ್ಬಿಟ್ಟು ಏನಿಲ್ಲ, ಸುಮ್ಮನೆ ಮ್ಯಾಗಿ ಮಾಡ್ತಿರಲ್ಲ ಹಂಗೆ ಹಾಕೋದು. ಬಟ್ ಇದು ನೀವು ವೆಜಿಟೇರಿಯನ್ಸ್ ಅಂದರೆ ಇದು ನೋಡಿಕೊಂಡು ತರಬೇಕು. ಯಾಕಂತಂದರೆ ತುಂಬ ಬರೀ ನಾನ್ ವೆಜ್ಜೇ ಇರುತ್ತೆ. ಇಲ್ಲಿ ನಮ್ದು ವೆಜ್ ಅಂತ ನೋಡ್ಕೊಂಡು ತಗೊಂಬನ್ನಿ. ಹಂಗೆ ಒಂದ್ಸತಿ ಇಂಗ್ರೀಡಿಯೆಂಟ್ಸ್ ಕೂಡ ಚೆಕ್ ಮಾಡಿ ನೋಡಿ. ಇಲ್ಲಿ ಮೇಡ್ ಇನ್ ಕೊರಿಯಾ ಅಂತಾನೂ ಇದೆ. ಇಲ್ಲಿ ಕ್ಯಾಮ್ರಲ್ಲಿ ನೋಡಿ, ಮೇಡ್ ಇನ್ ಕೊರಿಯಾ ಅಂತ ಉಲ್ಟಾ ಕಾಣಿಸ್ತದೆ. ಹೌದು, ಬನ್ನಿ ಮಾಡೋಣ ರಾಮಿನಿ. ಓಕೆ ಬನ್ನಿ ಮಾಡೋಣ. ದೀಕ್ಷಾ ಮಾಡ್ತಾಳಂತೆ, ನಮಗೆ ಇವತ್ತು ಮಾಡ್ಕೊಡ್ತಾಳೆ. ಬನ್ನಿ. ಡೋಂಟ್ ನೀಡ್ ಸೀಸರ್ಸ್. ಹಿಂದಿಯಲ್ಲಿ ಡೋಲಿ ಶೋಲೆ ಅಂತಾರಲ್ಲ, ಇದೆಲ್ಲ ವೆಜಿಟೇಬಲ್ಸ್. ಏನಿದೆ ಅದ್ರೊಳಗಡೆ? ವೆಜಿಟೇಬಲ್ಸ್. ಓಕೆ, ವೆಜಿಟೇಬಲ್ಸ್ ಇದೆ. ವೆಜಿಟೇಬಲ್ ಮಿಕ್ಸ್. ದಿ ಆಯಿಲ್, ಮಸಾಲೆ ಬಿಡು. ಸೂಪ್ ಬೇಸ್ ಅಂತೆ. ಸೂಪ್ ಬೇಸ್ ತೆಗ್ಬಿಟ್ಟು ನೀರಲ್ಲೇ ಹಾಕ್ಬೇಕಾ? ಇದೆಲ್ಲನೂ ನೀರಲ್ಲೇ ಹಾಕ್ತಾರೆ. ಇನ್ಸ್ಟ್ರಕ್ಷನ್ಸ್ ಇದೆ. ಓಕೆ, ನೀರು ಕಾಯ್ಸೋಣ. ಎಷ್ಟು ಹಾಕೋಣ ನೀರು? ನಮಗೆ ಚಾಪ್ಸ್ಟಿಕ್ಸ್ ಬೇಕು. ಇದರಲ್ಲಿ ಚಾಪ್ಸ್ಟಿಕ್ಕು ಕೊಡ್ಬೇಕಪ್ಪ 100. ನಿಮ್ಗಂತ ನಾನು ಎಕ್ಸ್ಪೆನ್ಸಿವ್ ಐಟಮ್ ತಗೊಬೇಕು ಅಂತ ಮೇಲೆ ಹತ್ತಿದ್ದಾನೆ ಗಾಯ್ಸ್. ಅಕ್ಕ ಸಿಕ್ಬಿಡ್ತು. ಅಲ್ಲಿಂದಲೇ ಕಾಣಿಸ್ತಾ ಇತ್ತು. ಅದು 3, 2, 1 ನಾನು ಇದ್ರೆ ಟಕ್ ಅಂತ ಜಂಪ್ ಮಾಡಿಬಿಡ್ದೆ. ಆಮೇಲೆ ಒಂದ್ಸಲ ಹಿಂಗೆ ಜಂಪ್ ಮಾಡಿ ಅಲ್ಲಿಂದ ನನ್ನ ರಸ್ತೆ ಅರ್ಧೋಯ್ತು. ಇವಾಗ ಹುಡುಕ್ತಿದ್ದೀವಿ. ಫಸ್ಟ್ ಏನಂತಾರೆ ಅದರ ಸ್ಟಾರ್ಟ್. ಇದೇನಿದೆ ಅಂತ ನಂಗೆ ಗೊತ್ತಿಲ್ಲ ಗಾಯ್ಸ್. ಇಡ್ಲಿದು ಅಷ್ಟು ಕೊಡೋಗತ್ತಾನಲ್ಲ. ಇಡ್ಲಿನ ಏನಕ್ಕೆ ಯಾರಾದರೂ ಮೈಕ್ರೋವೇವ್ ಬಂದ್ ಮಾಡ್ತಾರೆ. ಏನಾದರೂ ಒಂದು ಒಟ್ಟಿಗೆ ಹೇಳ್ತಾರೆ ಗಾಯ್ಸ್. ಇದ್ರಿಂದ ನಾವು ಕುಕ್ಕೀಸ್ ಮಾಡ್ತೀವಿ ಗಾಯ್ಸ್. ನಾಪ್ಕಾಯ್ತಾ ನಿಮಗೆ? ಇದನ್ನು ತೆಗಿಯೋಕ್ಕಂತ ನಾವು ಹುಡುಕಿದ್ದು, ನಮಗೆ ಬಂದಿತ್ತು. ನಮಗೆ ಇದರಲ್ಲಿ ಎಷ್ಟು ಹಾಕ್ಬೇಕು ಅಕ್ಕ? 550 ಇದೆ. 550 ಎಲ್ಲ ಗಾಯ್ಸ್. ಫುಲ್ 4 ಇದೆ. ಇದು ಫುಲ್ ಹಾಕ್ಬಿಡೋಣ. ಫುಲ್ ಹಾಕ್ಬೇಕು. ಅವಾಗ ಧೂಳಿದೆ, ತೊಳಿ ನೋಡಿ. ಈ ಗ್ಲಾಸು 2 ಗ್ಲಾಸ್ ಹಾಕಿದ್ರೆ ಆಗ್ತಿತ್ತಪ್ಪ. 1.5 ಅಟ್ಲೀಸ್ಟು. ಇದು ಗಲೀಜಾಗಿದೆ, ಇದು ಬೇಡ. ಬಾಹುಬಲಿ. ಆಮೇಲೆ ಇದೊಳಗಡೆ ಉಪ್ಪಿಲ್ದ್ರೆ ಒಂಥರ ಪ್ಲೇನ್ ಆಗಿದೆ. ಅದನ್ನ ತಿನ್ನೋದಕ್ಕೆ ಬೋರಿಂಗ್ ಆಗಿ ಅಲ್ಲೇ ಮಾಡಮ್ಮ ಚೆನ್ನಾಗೈತೆ. ಸ್ಪೈಸಿ ಆದರೆ ಅದು ಮ್ಯಾಗಿಯಲ್ಲಿ ಹೆಂಗಿರುತ್ತೆ, ಒಂದು ಸ್ವಲ್ಪ ಉಪ್ಪೆಲ್ಲ ಹಾಕಿ ಕರುಮ್ ಅಂತ ಇರುತ್ತೆ. ಅದ್ರ ಥರ ಎಲ್ಲ ಚಪ್ಚ ಅಂತಿದೆ. ಓಕೆ, ಒಂದು ಬಾಣಲಿ ತಗೊಳ್ಳಿ. ಆ್ಯಂಡ್ ದೆನ್ 550 ml ಅಂತ ಹೇಳಿದ್ದಾರೆ. ಸೊ ನಾವು 1 ಗ್ಲಾಸ್ ಹಾಕಿ ಇನ್ನೊಂದು ಸ್ವಲ್ಪ ಅರ್ಧ ಗ್ಲಾಸ್ ಹಾಕೋಣ. ಐ ಗೆಸ್ 200 ml ಅನ್ಸುತ್ತೆ. ಇದು 2 ಹಾಕ್ಬಿಡೋಣ. ಸೂಪಿ ನೂಡಲ್ಸ್ ಅಲ್ವಾ ಕೊರಿಯನಲ್ಲಿ ತಿನ್ನೋದು. ನಾರ್ತ್ ಸೂಪಿ ನೂಡಲ್ಸ್ ಅಂತ ಅವಾಗ ಬರ್ತಿತ್ತು. ನಾಪ್ಕ ಇದೆಯಾ ನಿಮಗೆ? ನಾಪ್ಕ ಇದೆಯಾ ನಿಮಗೆ? ಕಾವೋ ಪಿಯೋ ಅಂತ ಬರ್ತಿತ್ತು. ಕಾಪಿಯೋ. ಆಮೇಲೆ
ಇದು ಹಾಕಕ್ಕಲ್ಲ ಕುಡಿಯಕ್ಕೆ. ಆಮೇಲೆ ಇದು ನಾವು ಗೋವಾ ಅಂತ ತಂದಿದ್ದು ಆ್ಯಕ್ಚುಲಿ, ಆದರೆ ಇಲ್ಲಿ ನೋಡ್ಬೋದು ಮುರಿದೋಗ್ಬಿಟ್ಟಿದೆ. ಯಾರು ಮುರಿದಾಕಿದ್ದು ಗೆಸ್ ಮಾಡಿ. ದಾಟ್ ಈಸ್ ಮೈ ಸೆಲ್ಫ್. ನಾನು ಅವತ್ತು ಹಿಂಗೆ ಸುಮ್ಮನೆ ಹಿಂಗೆ ಮಾಡ್ತಿದ್ದೆ, ಹಿಂಗೆ ಇಟ್ಕೊಂಡ್ಬಿಟ್ಟು ಹಿಂಗೆಲ್ಲ ಸುಯ್ ಅಂತ ಹಿಂಗೆ ಇಟ್ಕೊಳ್ತಾ ಅಂತೆಲ್ಲ ಮಾಡ್ತಿದ್ದೆ. ನೋಡಿದ್ರೆ ಪುಯ್ ಅಂತ ಹಿಂಗೆ ಬಿದ್ದುಬಿಡ್ತು. ಪುಯ್ ಸುಯ್ ಅನ್ನೋದು ನಾನು ಹಾಕ್ಬಿಡೋಣ ಇದನ್ನು. ಕಾಯಿಸಿ ವಿಡಿಯೋ ಜಾಸ್ತಿ ಮಾಡಿಸ್ಬೇಕು. ನಾವು ಫಸ್ಟ್ ಆಫ್ ಆಲ್ ಇದೆ 100 ರೂಪೀಸ್ ಕೊಟ್ಟು ತಂದಿದ್ದೀವಿ. ಏನಕ್ಕೆ ತಂದಿರೋದು ಅಂದರೆ ಅದು ಅವತ್ತು ಒಂದ್ಸಲ ಕೊರಿಯನ್ ಸ್ಟೈಲ್ ನೂಡಲ್ಸ್ ಮಾಡಿದ್ವಲ್ಲ, ಅದು ಬಂದುಬಿಟ್ಟು 1K ವ್ಯೂಸ್ ಹೋಗಿತ್ತು. ಇಲ್ಲೇ 3K ಕಣೆ. ಓಕೆ, ಹಾಕಿದ ತಕ್ಷಣ 3K ಹೋಯ್ತು. ಪೌಡ್ರ್ ಕಣೆ, ನನ್ನ ಸಾಸ್ ಥರ ಇದೆ. ಹಾಕಿದ ತಕ್ಷಣ 3K ವ್ಯೂಸ್ ಹೋಯ್ತು. ಅದಕ್ಕೆ ಬಂದುಬಿಟ್ಟು ನಾವು ಮತ್ತೆ ತಂದುಬಿಟ್ಟು 100 ರೂಪೀಸ್ ಕೊಟ್ಟು ತಂದಿದ್ದೀವಿ ಗಾಯ್ಸ್ ಇದಕ್ಕೆ. ಎಲ್ಲಿ ಗಾಯ್ಸ್ ಖಾರ ಪುಡಿ ಸ್ಮೆಲ್ ಬರ್ತಿದೆ. ಹೆಂಗಿದೆ ಗೊತ್ತಾ, ಬೆಳ್ಳುಳ್ಳಿ ಶುಂಠಿ ಒಂಥರ ಇದೆ ಟೇಸ್ಟ್. ಒಂಥರ ಇಪ್ಪಿ ಥರ ಇದೆ. ಇಪ್ಪಿ ಸ್ವಲ್ಪ ಇಪ್ಪಿ ಥರ ಇದೆ. ಇದನ್ನ ಹಾಕ್ಬಿಡೋಣ. ಹಾಕ್ಬಿಟ್ವಿ ಬೇಕಾ? ಅಕ್ಕನ ತಿಂತಾನೆ. ನನಗೆ ಇಷ್ಟ ಆಗಿಲ್ಲಪ್ಪ ಇದು. ಮ್ಯಾಗಿನೇ ಎಷ್ಟು ಚೆನ್ನಾಗಿರುತ್ತೆ. 100 ರೂಪಾಯಿ ಗಾಯ್ಸ್ ಇದಕ್ಕೆ. 100 ರೂಪಾಯಿ ಇದಕ್ಕೆ. ಏನು ಚೆನ್ನಾಗಿದೆ. ಸಾಂಬಾರ್ ಥರ ಅನಿಸ್ತಿದೆ ನನಗೇನು. ಅಮ್ಮ ನೋಂತು ಯಾರಾದರೂ ಕೊರಿಯನ್ ಫ್ಯಾನ್ಸ್ ಕೊರಿಯನ್ ಅವ್ರೇನೋ ನೋಡ್ಬಿಟ್ರೆ ಅಷ್ಟೇ ಅವರು ಹಾರ್ಟ್ ಅಟ್ಯಾಕ್ ಮಾಡ್ಕೊಂಡ್ಬಿಡ್ತಾರೆ. ನಮ್ಮ ಮ್ಯಾಗಿ ತಿಂದೋಡಿ ಒಂದ್ಸತಿ. ನೀವೇನೋ ಕೊರಿಯನ್ ಅವ್ರು ಅಂತಂದರೆ ಹ್ಞೂ ಟ್ರಾನ್ಸ್ಲೇಟ್ ಮಾಡಿ ಹೇಳ್ತೀನಿ. ನೀವು ಕೊರಿಯನ್ ಅವ್ರು ಅಂದರೆ ಒಂದ್ಸತಿ ಮ್ಯಾಗಿ ತಿಂದೋಡಿ, ಸೂಪರಾಗಿರುತ್ತೆ. ಏನು ತಿಂತೀರಾ? ಕೊರಿಯನ್ ಲ್ಯಾಂಗ್ವೇಜ್. ಬಾಯ್ ಕಡೆ ಗಾಯ್ಸ್ ಒಂಥರ ಬಾಯ್ಲ್ ಆಗುತ್ತಾರೆ ಗಾಯ್ಸ್. ಅದೇ ಅದು ಪುಡಿ ಅಂತ ಹೊಡೆದೋಗ್ಬಿಟ್ಟಿದೆ. ಐ ಮೀನ್ ಸಪ್ರೇಟ್ ಆಗಿದೆ. ನಂಗೆ ಇದರಿಂದ ಒಂಥರ ವಾಸನೆ ಬರ್ತಿದೆ. ಏನು ವಾಸನೆ ಅಂತ ಗೊತ್ತಾಗ್ತಿಲ್ಲ, ಆದರೆ ನನಗೆ ಏನೋ ಗೊತ್ತಿರೋ ಥರ ವಾಸನೆ ಇದೆ ಇದು. ಎಷ್ಟು ಉದ್ದ ಐತೆ ನೋಡಿ ಗಾಯ್ಸ್. ನಾನು ಬೇಕಂತ ಮಿಕ್ಸ್ ಮಾಡಿದರೆ ಒಂಥರ ಪಿಚ್ಚು ಆಗ್ಬಿಡ್ತಿತ್ತು. ಮತ್ತು ನೋಡಿ ಶುದ್ಧ ಬರ್ತಿದೆ. ಬೆದಿದೆ ಅನ್ಸುತ್ತೆ. ಇಷ್ಟೇ ಸಾಕು. ಸ್ವಲ್ಪ ನೀರಿನ ಥರ ಇರ್ಬೇಕು ಅನ್ಸುತ್ತೆ. ಅದು ನಮ್ಮ ಹತ್ರ ಒಂಥರ ಚೆನ್ನಾಗಿರೋ ಬೋಲ್ ಇಲ್ಲ, ಸ್ಟೀಲ್ ಬೋಲ್ ಇಲ್ಲ, ಅದಕ್ಕೆ ತಟ್ಟೆಯಲ್ಲಿ ತಿಂತೀವಿ ಗಾಯ್ಸ್. ನಮ್ಮ ಹತ್ರ ಚಾಪ್ ಸ್ಟಿಕ್ಸು ಇಲ್ಲ, ಅದಕ್ಕೆ ಇದರಲ್ಲೇ ತಿನ್ನೋದು. ನೋಡಿ ಈ ಥರ ಇದೆ. ಅಯ್ಯೋ ದೇವರೇ, ಯಾಕೆ ದೇವರೇ ಹೀಗೆ ಮಾಡುತ್ತೀರಿ? ಬೋಗಿಸ್ಬೇಕು. ಎಷ್ಟು ಉದ್ದ ಇದೆ ನೋಡಿ ಗಾಯ್ಸ್. ಚಾಪ್ ಸ್ಟಿಕ್ಸ್ ಅಲ್ಲಿ ತಿನ್ನಿ. ನಮ್ಮ ಹತ್ರ ಇಲ್ಲ ಅಕ್ಕ. ನಮ್ಮ ಹತ್ರ ಏನೋ ಚಾಪ್ ಸ್ಟಿಕ್ ಥರ ಏನೋ ಇಲ್ವೇ ಇಲ್ವಾ? ನಮ್ಮ ಹತ್ರ ಬೇಕಂದ್ರೆ ಪೆನ್ಸಿಲ್ ಇರುತ್ತೆ ಗಾಯ್ಸ್. ಸೀರಿಯಸ್ಲಿ. That is for mummy guys. ಅಮ್ಮ ನೀನು ರಸ ಹಾಕೋಮ್ಮ. ಇಷ್ಟು ತಿನ್ಬೇಕು. ಓಕೆ ಗಾಯ್ಸ್, ಇದನ್ನು ಕೊಟ್ಬಿಟ್ಟು ಬರ್ತೀನಿ. ಬಾಯ್. ಟೆಸ್ಟ್ ರಿವ್ಯೂ. ಗಿವ್ ಯುವರ್ ರಿವ್ಯೂ. ಏನಕ್ಕೆ ಅಷ್ಟು ದಪ್ಪ ಅನಿಸ್ತಿದೆ ನೂಡಲ್ಸ್? ನೂಡಲ್ಸ್ ಎಲ್ಲ ದಪ್ಪ ಇದೆ. There are so many people inside. So, but there's just one person that's just ಚೆನ್ನಾಗಿದೆ. inside. ಆದರೆ ನೂಡಲ್ಸ್ ಹತ್ರ ರಿವ್ಯೂ ಅಂತ ಇದೆ. I think you better go and ask. ನಾವು ಟಿವಿ ನೋಡ್ತಿದೀವಿ, ಅದೇ ಸೌಂಡ್. They said ಟಿವಿ ನೋಡ್ತಿದೀವಲ್ಲ, ಅದರಲ್ಲಿ ಬ್ಲಾಗ್ ಬರ್ತಿರೋದು ಕೊರಿಯಾದಿಂದನೇ. ನಾನು ಟೇಸ್ಟ್ ಮಾಡ್ತೀನಿ ಇವಾಗ. today is a bad day. No Indian food. So, anyway, let's see. What do you think? ಖಾರ ಇದೆ. One is always each chicken should try. ಒಂಥರ ಇದೆ. So
I don't mind. ಒಂಥರ ಚೆನ್ನಾಗಿದೆ. I think ಇಪ್ಪಿ ಬರ್ತಿತ್ತಲ್ಲ ಅವಾಗೆಲ್ಲ Chris is gonna ask if you can ಆ ಥರ ಇದೆ ಒಂಥರ. ಲಾಸ್ಟ್ ಟೈಮ್ ಟಾಪ್ ಏನು ಮಾಡಿದಾಗ ಮ್ಯಾಗಿ ಥರ ಇದೆ ಅಂತ, ಇವಾಗ ಇಪ್ಪಿ ಥರ ಇದೆ ಅಂತೆ. ಓ ಮೈ ಗಾಡ್, ನನ್ನ Did ಕೂದಲು you see some Indian song? ಇಷ್ಟಿಷ್ಟು ಉದ್ದ ಇದೆ, ದಪ್ಪ ಇದೆ, ತಿನ್ನಕ್ಕೆ ಒಂಥರ ಇದೆ. ನಾವು ಮ್ಯಾಗಿನೇ ಜಾಸ್ತಿ ಬೇಯಿಸಕ್ಕೆ ಹೋಗಲ್ಲ, ಅರ್ಧಂಬರ್ಧ ಬೇಯಿಸ್ಬಿಟ್ಟು ತಿಂತೀವಿ, ಯಾಕಂದರೆ ಅದು ಸಣ್ಣ ಇದ್ರೆ ಚೆನ್ನಾಗಿರುತ್ತೆ ಅಲ್ವಾ. ಸೊ ಇದು ದಪ್ಪ ಇದೆ ನೂಡಲ್ಸ್. ಖಾರ ಆದರೆ ಸಖತ್ತಾಗಿದೆ, ಜಾಸ್ತಿ ಖಾರ. So I ate at this restaurant 2 times already, just 2 times. ಕ್ಯಾರೆಟ್ ಇದೆ, ಡ್ರೈಡ್ ಕ್ಯಾರೆಟ್. Over there ನಾಟ್ ಬ್ಯಾಡ್, asking, ತಿನ್ಬೋದು ಅನ್ಸುತ್ತೆ. ಏನಂದ್ರು ಮಮ್ಮಿ? I wonder, oh maybe he managed. I don't know. ಡಿಫ್ರೆಂಟ್ ಆಗಿದೆ. What they are doing Okay. is writing something. ಸೊ Is this some ನಿಮಗೋಸ್ಕರ contract? ನಮಗೂ ಟ್ರೈ ಮಾಡ್ಬೇಕಂತ ಅನಿಸಿತ್ತು, ಅದಕ್ಕೋಸ್ಕರ ಮಾಡಿದ್ದು. Over there, there's a girl. 100 ರೂಪೀಸ್ ಖರ್ಚು ಮಾಡಿದ್ದೀವಿ I wonder what ಈ they're ರ್ಯಾಮೆನ್ಗೆ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ Anyway, ಭಿಕ್ಷಾ ಲೈಕ್ ಶೇರ್ ಕಮೆಂಟ್ so ಮಾಡೋದು what ಮರಿಬೇಡಿ, did you ಯಾಕಂದರೆ have for your ಕಾಸ್ಟ್ ಟಚ್ ಮಾಡಿದ್ದೀವಲ್ಲ. ನೀವು ಲೈಕ್ ಶೇರ್ ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡಿದ್ರೆ ನಮಗೂ ಕಾಸ್ಟ್ ಬರುತ್ತೆ ತಾನೇ. ಸೊ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಕೀಪ್ ವೇಟಿಂಗ್ ಟಿಲ್ ಆರ್ ನೆಕ್ಸ್ಟ್ ವ್ಲಾಗ್. ಅಲ್ಲಿ ತನಕ ಬಾಯ್ ಮಾಡು. ಐಸ್ ಬಾಯ್ ಹೇಳಿದ್ಮೇಲೆ ತಿರ್ಗಾ ಏನಕ್ಕೆ ಬಂದಿದ್ದೀವಿ ಗೆಸ್ ಮಾಡಿ. ಇಷ್ಟು ತಿಂದಿದ್ದೀವಿ, ತಿನ್ನೋಕ್ಕೆ ಆಗ್ತಿಲ್ಲ, ಒಂಥರ ಆಗ್ತಿದೆ. ಒಂಥರ ಹುಳಿ ಇದೆ, ಒಂಥರ ಖಾರ ಇದೆ. ಇಲ್ಲೆಲ್ಲ ಉರಿತಿದೆ ನಮಗೆ, ತಿನ್ನೋಕ್ಕೆ ಆಗ್ತಿಲ್ಲ. ನಮ್ಗೆ ಮನ್ಸು ಬರ್ತಿಲ್ಲ ತಿನ್ನೋಕ್ಕೆ. ಈ 100 ರೂಪೀಸ್ ಕೊಟ್ಬಿಟ್ಟು 8 ಮ್ಯಾಗಿ ತಗೋಬೋದಿತ್ತು. ಈ 100 ರೂಪೀಸ್ಗೆ 8 ಮ್ಯಾಗಿ ಆದರೂ ಬರ್ತಿತ್ತು, ಎಷ್ಟು ಚೆನ್ನಾಗಿ ತಿನ್ಬೋದಾಗಿತ್ತು, ಡಿಫ್ರೆಂಟಾಗಿ ಮಾಡಿಕೊಂಡು. ಇದನ್ನು ತಿನ್ಬಿಟ್ಟು ಒಂಥರ ಅನಿಸ್ತಾ ಇದೆ ಮ್ಯಾಗಿ ತಿನ್ಬೇಕು. ಇದನ್ನು ತಿಂತೀವೋ ಬಿಸಾಕ್ತೀವೋ ಅಂತ ಗೊತ್ತಿಲ್ಲ ಇನ್ನು. ಅದು ಒಂಥರ ಮಾಂಸ ಥರ ಆಗ್ತಿದೆ. ಅದು ನೂಡಲ್ಸ್ ಜುಜು ಅಂತ ಇದೆ, ಖಾರ ಆಗ್ತಿದೆ. ಚೆನ್ನಾಗಿ ತಿನ್ಬೇಕು ಸ್ವೀಟ್. So here there is a very beautiful lake. You have to see it. ಓಕೆ ಬಾಯ್. It's so peaceful. So people can eat food outside the here. ಬಾಯ್. There's a cafe.